ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಕನ್ನಡ ಸ್ಟಿಚಿಂಗ್ ಟೆಕ್ನಾಲಜಿ ತರಬೇತಿಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕ್ಯಾನ್ವಾಸ್ ಯೂಸ್ ಮಾಡಿ ಬ್ಲೌಸ್ ಡಿಸೈನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದು 36 ಇರುವಂಥ ಸೈಜ್ ಇರುವಂಥ ಬ್ಲೌಸ್ ಇದು. ನೋಡಿ, ಇಲ್ಲಿ ಆರ್ಮಲ್ ನಾನು ಇಲ್ಲಿ 6 ಇಂಚ್ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ ಶೋಲ್ಡರ್ ಇಲ್ಲಿ 5.2 ಇಂಚ್ ತೊಗೊಂಡಿದ್ದೀನಿ. ಮತ್ತು ನೆಕ್ ವಿಡ್ತು ನೆನಪಿರಲಿ, ನೆಕ್ ವಿಡ್ತು ನಾನಿಲ್ಲಿ 2.2 ಇಂಚ್ ನೆಕ್ ವಿಡ್ತ್ ತೊಗೊಂಡಿದ್ದೀನಿ. ಮತ್ತು ನೆಕ್ ಡೀಪ್ ನಾನಿಲ್ಲಿ 11 ಇಂಚ್ ನೆಕ್ ಡೀಪ್ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಒಂದು ಬಾಕ್ಸ್ ಟೈಪಲ್ಲಿ ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು. ಮಾರ್ಕಿಂಗ್ ಮಾಡಿಕೊಂಡು ಈ ರೀತಿ ನಮಗೆ ನೆಕ್ ಡೀಪ್ ಆಗಿರ್ಬೋದು, ನೆಕ್ ವಿಡ್ತ್ ಆಗಿರ್ಬೋದು, ನಿಮ್ಮ ಬ್ಲೌಸ್ ಅಳತೆ ತೊಗೊಳ್ಳಿ. ಇದಕ್ಕೆ ಎಕ್ಸ್ಟ್ರಾ ಮಾರ್ಜಿನ್ ಕೊಡುವಂಥ ಅವಶ್ಯಕತೆ ಇಲ್ಲ. ನೋಡಿ, ಇಲ್ಲಿ ನಾನು ಈ ಒಂದು ಶೇಪ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಪಕ್ಕದಲ್ಲಿ 1 ಇಂಚ್ ಗ್ಯಾಪ್ ಬಿಟ್ಟು ನೀವು ಹೀಗೆ ಮತ್ತೊಂದು ಇದನ್ನು ಹೀಗೆ ಮಾರ್ಕಿಂಗ್ ಮಾಡಬೇಕಾಗುತ್ತೆ. ಸೇಮ್ ಇದೇ ರೀತಿ ನಾವು ಕ್ಯಾನ್ವಾಸಲ್ಲಿ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಫೋಲ್ಡಿಂಗ್ ಮಾಡ್ಕೋಬೇಕು. ಇದೇ ರೀತಿ ಕರೆಕ್ಟಾಗಿ ನೀವು ಡೀಪ್ ಎಷ್ಟಿದೆಯೋ ಅಷ್ಟಕ್ಕೆ ನೀವು ಹೀಗೆ ಕ್ಯಾನ್ವಾಸ್ ತೊಗೋಬೇಕಾಗುತ್ತೆ. ನಂತರ ಇಲ್ಲಿ ಫೋಲ್ಡ್ ಇದೆಯಲ್ಲ, ಆ ಭಾಗದಿಂದನೇ 2.2 ಇಂಚು ನಾವಿಲ್ಲಿ ನೆಕ್ ಬಿಡ್ ತೊಗೋಬೇಕು. ನೆಕ್ ಡೀಪ್ನ ನೋಡಿ, ಜಾಸ್ತಿನೂ ತೊಗೊಳೋಗಿಲ್ಲ, ಕಡಿಮೆನೂ ತೊಗೊಳೋಗಿಲ್ಲ. ನೋಡಿ, ಮತ್ತು ಇಲ್ಲಿ 11 ಇಂಚು ನೆಕ್ ಡೀಪ್ ತೊಗೊಂಡಿದ್ದೀನಿ. ಸೇಮ್ ಬ್ಲೌಸಲ್ಲಿ ನಾನು ಯಾವ ರೀತಿ ಮಾರ್ಕಿಂಗ್ ಮಾಡಿದ್ದೆ, ಸೇಮ್ ಅದೇ ರೀತಿ ನಾನಿಲ್ಲಿ ಕ್ಯಾನ್ವಾಸಲ್ಲಿ ಮಾಡಿದ್ದೀನಿ. ಬಟ್ ಫೋಲ್ಡೆಡ್ ಇದೆಯಲ್ಲ, ಆ ಕಡೆಯಿಂದ ಮಾಡಬೇಕಾಗುತ್ತೆ. ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಸೇಮ್ ನಾವು ಬ್ಲೌಸಲ್ಲಿ ಯಾವ ರೀತಿ ಮಾರ್ಕಿಂಗ್ ಮಾಡಿದ್ವಿ, ಸೇಮ್ ಅದೇ ರೀತಿ ನಾವು ಈ ಒಂದು ಕ್ಯಾನ್ವಾಸಲ್ಲೂ ಕೂಡ ಮಾರ್ಕಿಂಗ್ ಮಾಡ್ಕೋಬೇಕು. ಮತ್ತು ಇಲ್ಲಿ 1 ಇಂಚು ಬಿಡಬೇಕು. ನಾನಿಲ್ಲಿ 1.2 ಇಂಚ್ ಬಿಡ್ತಾಯಿದ್ದೀನಿ. ಒಂದು ಸ್ವಲ್ಪ ಬ್ರಾಡಾಗಿ ತೊಗೋತಾ ಇದ್ದೀನಿ. ನೋಡಿ, ಈ ಥರ ಮಾರ್ಕಿಂಗ್ ಮಾಡಿಬಿಟ್ಟು ಹೀಗೆ ಒಂದು ಲೈನ ಡ್ರಾ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಡ್ರಾ ಮಾಡಿಕೊಂಡು ಈಗ ಕಟ್ಟಿಂಗ್ ಮಾಡ್ತಾ ಹೋಗಬೇಕು. ಫಸ್ಟ್ ನಾನಿಲ್ಲಿ ಕ್ಯಾನ್ವಾಸಲ್ಲಿ ಕಟ್ಟಿಂಗ್ ಮಾಡಿದ್ದೀನಿ, ಬ್ಲೌಸಲ್ಲಿ ಓನ್ಲಿ ಮಾರ್ಕಿಂಗ್ ಮಾಡಿದ್ದೀನಿ. ಇದು ನೋಡಿ, ಈ ಭಾಗದಲ್ಲಿ 1 ಇಂಚು ಸ್ಪೇಸ್ ಬಿಟ್ಟು ಏನು ಮಾಡಬೇಕು, ಏಕೆಂದರೆ ನಾವು ಕ್ಯಾನ್ವಾಸಲ್ಲಿ ನಾವು ಅಟ್ಯಾಚ್ ಮಾಡಬೇಕಾದ್ರೆ ಶೋಲ್ಡರ್ ಕೆಲವೊಂದು ಸರಿ ಏನಾಗುತ್ತೆ ನೋಡಿ, ಕ್ಯಾನ್ವಾಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಈ ಮೆಥಡಲ್ಲಿ ಕಟ್ಟಿಂಗ್ ಮಾಡಿ. ತುಂಬ ಸರಿ ಶೋಲ್ಡರ್ ಒಂದು ಸ್ವಲ್ಪ ಜಾರ್ಕೊಂಡಂಗೆ ಆಗುತ್ತೆ, ಬ್ರಾಡ್ನೆಸ್ ಆಗೋಗ್ಬಿಡುತ್ತೆ ನಮಗೆ ಗೊತ್ತಾಗ್ದಂಗೆ. ನೋಡಿ, ಈ ರೀತಿ ನಾನು ಇಲ್ಲಿ ಮೇನ್ ಫ್ಯಾಬ್ರಿಕಲ್ಲಿ ಅಂದರೆ ಬ್ಲೌಸ್ ಪೀಸ್ ಬಟ್ಟೆ ಇದೆಯಲ್ಲ, ಅದರಲ್ಲಿ ನಾನು ಹೀಗೆ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಹೀಗೆ ಕಟ್ಟಿಂಗ್ ಮಾಡ್ಕೊಳ್ಳಿ. ನೋಡಿ, ಮತ್ತು ಒಂದು ಸೈಡ್ ಹೀಗೆ ಇವಾಗ ಏನು ಮಾಡಬೇಕು, 4 ಕಡೆ ಲೈನ್ ಕ್ಯಾನ್ವಾಸ್ ಸುತ್ತ ನಾವು ಅಂಟಿಸಿದೀವಲ್ಲ, ಪ್ರೆಸ್ ಮಾಡಿಬಿಟ್ಟು ಅದನ್ನೆಲ್ಲ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಯಾಕಂದರೆ ನಾವು ಬ್ಲೌಸ್ಗೆ ಅಟ್ಯಾಚ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಬೇಕಾದ್ರೆ ಅದು ಬಿಚ್ಕೋಬಾರ್ದು, ಅದಕ್ಕೋಸ್ಕರ. ನೋಡಿ, ಹೀಗೆ ಸ್ಟಿಚಿಂಗ್ ಮಾಡ್ಕೋಬೇಕು. ಮತ್ತು ಒಂದು ಸೈಡು ಒಳಗಡೆ ಸೈಡು ಹೀಗೆ ಫೋಲ್ಡಿಂಗ್ ಮಾಡಿಬಿಟ್ಟು ಮತ್ತೊಂದು ಸರಿ ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ನೀಟಾಗಿ ಈ ಭಾಗದಲ್ಲಿ ನೋಡಿ, ಹೀಗೆ ನೀಟಾಗಿ ಒಳಗಡೆ ಸೈಡು ಫೋಲ್ಡಿಂಗ್ ಮಾಡಿಕೊಂಡು ಒಂದೇ ಸಮ ಇರಲಿ. ಒಂದು ಸೈಡು ಒಂದು ಭಾಗದಲ್ಲಿ ಜಾಸ್ತಿ ಫೋಲ್ಡಿಂಗ್ ಮಾಡೋದು, ಒಂದು ಭಾಗದಲ್ಲಿ ಕಡಿಮೆ ಫೋಲ್ಡಿಂಗ್ ಮಾಡೋದು, ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಈ ಕ್ಯಾನ್ವಾಸ್ ನಾನು ಡಿಸೈನ್ ಕೊಡ್ತಿರುವಂಥದ್ದು ಇದು ಮೇಲ್ಗಡೆ ಸೈಡ್ ಬರುತ್ತೆ. ಅದಕ್ಕೋಸ್ಕರ ಫಿನಿಶಿಂಗು ನೀಟಾಗಿ ಬರಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಲ್ಲ ಕಡೆಯೂ ಕೂಡ ಸಮನಾಗಿ ನೀವು ಫೋಲ್ಡಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ನೋಡಿ ಈ ರೀತಿ ಬಂದಿದೆ. ಇವಾಗ ಇದು ನಾನು ಸೈಡಲ್ಲಿ ಇಡ್ತೀನಿ. ಸೈಡಲ್ಲಿ ಇಟ್ಟ ನಂತರ ನಾನು ಫಸ್ಟು ಲೈನಿಂಗ್ ಪೀಸು ಮತ್ತು ಬ್ಲೌಸ್ ಪೀಸು ಎರಡನ್ನೂ ಕೂಡ ಫಸ್ಟು ಸ್ಟಿಚಿಂಗ್ ಮಾಡ್ಕೋತೀನಿ. ನೋಡಿ, ಇದನ್ನು ಫಸ್ಟು ಸ್ಟಿಚಿಂಗ್ ಮಾಡ್ಕೋತೀನಿ. ಇಲ್ಲಿ ಮಾರ್ಕಿಂಗ್ ಮಾಡಿದ್ದೀನಿ, ಬಟ್ ಕಟ್ಟಿಂಗ್ ಮಾಡಿಲ್ಲ ಇಲ್ಲಿ. ಏಕೆಂದರೆ ಒಂದು ಮೆಥಡ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಎಷ್ಟು ಈಸಿಯಾಗಿ ನಾವು ಸ್ಟಿಚಿಂಗ್ ಮಾಡ್ಬೋದು ಅಂತ. ನನಗೆ ಕಮೆಂಟ್ಸಲ್ಲಿ ಒಂದು ಪ್ರಶ್ನೆ ಬಂದಿತ್ತು, ಕ್ಯಾನ್ವಾಸ್ ಯೂಸ್ ಮಾಡಿಬಿಟ್ಟು ನಾವೇನಾದರೂ ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ರೆ ಶೋಲ್ಡರ್ ತುಂಬ ಜಾರುತ್ತೆ, ಅದಕ್ಕೆ ಶೋಲ್ಡರ್ ಕಡಿಮೆ ಮಾಡಬೇಕಾ ಜಾಸ್ತಿ ಮಾಡಬೇಕಾ ಅಂತ ಕೇಳಿದ್ರಿ. ನೋಡಿ, ಈ ಒಂದು ಮೆಥಡಲ್ಲಿ ನೀವು ಕ್ಯಾನ್ವಾಸ್ ಯೂಸ್ ಮಾಡಿ. ಏಕೆಂದರೆ ಇದೇ ಮೆಥಡಲ್ಲಿ ನೀವು ಕ್ಯಾನ್ವಾಸ್ ಕಟ್ಟಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಿ, ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ಶೋಲ್ಡರ್ ಡ್ರಾಪ್ ಆಗೋಲ್ಲ. ಏಕೆಂದರೆ ಕೆಲವೊಂದು ಸರಿ ನಾವು ಕ್ಯಾನ್ವಾಸ್ ಕಟ್ಟಿಂಗ್ ಮಾಡಬೇಕಾದ್ರೂ ಕೂಡ ಮತ್ತೊಂದು ಮೆಥಡ್ ಇದೆ, ಅದು ಒಂದು ಸ್ವಲ್ಪ ಅನುಭವ ಇರೋರಿಗೆ ಓಕೆ, ಪ್ರಾಕ್ಟೀಸ್ ಇದೆ ಒಂದು ಸ್ವಲ್ಪ ಅಂದರೆ ಏನೂ ಆಗೋಲ್ಲ. ಬಿಗಿನರ್ಸ್ ಏನಾದರೂ ಮತ್ತೊಂದು ಮೆಥಡ್ ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ ನಿಮಗೆ. ಆ ರೀತಿ ಕಟ್ಟಿಂಗ್ ಮಾಡಿದ್ರೆ ಜಾರುತ್ತೆ. ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡಿ, ಆ ರೀತಿ ನೀವು ಕ್ಯಾನ್ವಾಸ್ ಕಟ್ಟಿಂಗ್ ಮಾಡಿಬಿಟ್ಟು ನೀವು ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ರೆ ಖಂಡಿತ ಡ್ರಾಪ್ ಆಗೋಲ್ಲ ಶೋಲ್ಡರು. ಇದು ಬಿಗಿನರ್ಸು ಕೂಡ ಈ ಮೆಥಡ್ನ ಫಾಲೋ ಮಾಡಿ, ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ನೋಡಿ, ಈ ರೀತಿ ಮಾಡಾದಮೇಲೆ ನೋಡಿ, ಇಲ್ಲಿ ಮಧ್ಯದಲ್ಲಿ ಸೆಂಟರಲ್ಲಿ ಏನು ಮಾಡಬೇಕು, ಹೀಗೆ ಒಂದು ಲೈನ ಹೀಗೆ ಡ್ರಾ ಮಾಡ್ಕೋಬೇಕು. ಸೆಂಟರಲ್ಲೇ ಇರಬೇಕು, ನೆನಪಿರಲಿ.
ಹೀಗೆ. ಮತ್ತು ಇದನ್ನೇನು ಮಾಡಬೇಕು, ಇದನ್ನು ಕೂಡ ನಾವು ಸೆಂಟರಲ್ಲಿ ಕರೆಕ್ಟಾಗಿ ಇಡಬೇಕಾಗುತ್ತೆ. ನೀವು ಇದರಲ್ಲೂ ಕೂಡ ನೋಡಿ, ಇಲ್ಲಿ ಸೆಂಟರಲ್ಲಿ ಕರೆಕ್ಟಾಗಿ ಇದರಲ್ಲೂ ಕೂಡ ನೀವು ಲೈನ ಡ್ರಾ ಮಾಡ್ಕೊಬಿಡಿ ನೋಡಿ ಹೀಗೆ. ನಂತರ ನೋಡಿ ಲೈನಿಂಗ್ ಪಾರ್ಟ್ ಇದೆ ನೋಡಿ, ಆ ಭಾಗದಲ್ಲಿ ನಾನು ಇವಾಗ ಈ ಕ್ಯಾನ್ವಾಸ್ ಇಟ್ಟಿದ್ದೀನಿ. ಏಕೆಂದರೆ ಈ ಒಂದು ಕ್ಯಾನ್ವಾಸ್ ನಾನು ಬರುವಂಥ ಡಿಸೈನ್ ಮಾಡ್ತಾ ಇದ್ದೀನಲ್ವಾ, ಇದು ಮೇಲ್ಗಡೆ ಸೈಡ್ ಬರುತ್ತೆ. ನಿಮಗೆ ಉಲ್ಟಾ ಅನಿಸಿರ್ಬೋದು, ಬಟ್ ಇದು ಡಿಸೈನ್ ಮಾಡ್ತಿರೋದು ನಾನು ಅದರಿಂದ ಈ ರೀತಿ ಬಂದಿದೆ ನೋಡಿ. ಈಗ ಸೀದಾ ಹೀಗೆ ಸ್ಟಿಚಿಂಗ್ ಮಾಡ್ಕೊಳ್ಳಿ ನೋಡಿ. ನಾನು ಕ್ಯಾನ್ವಾಸು ಮೇಲ್ಗಡೆ ಸೈಡು ನಾನು ಉಳಿಸಿದ್ದೀನಿ, ಮೇಲ್ಗಡೆ ಭಾಗನ ಕಟ್ಟಿಂಗ್ ಮಾಡಿಲ್ಲ. ಅದರಿಂದ ಕರೆಕ್ಟಾಗಿ ಶೋಲ್ಡರು ಕೂಡ ಡ್ರಾಪ್ ಆಗಲ್ಲ, ಇದರಲ್ಲಿ ಕರೆಕ್ಟಾಗಿ ಮೆಜರ್ಮೆಂಟ್ ಕೂರುತ್ತೆ ಇದ್ರು ನೋಡಿ. ಇಷ್ಟು ಆಯಿತು. ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳೋಣ ನೋಡಿ. ಇವಾಗ ಕಟ್ಟಿಂಗ್ ಮಾಡಿಕೊಂಡು ಅರ್ಧ ಇಂಚು ಬಿಟ್ಟು ನೀವೇನು ಮಾಡಬೇಕು, ಈ ಒಳಗಡೆ ಸೈಡ್ ಇದೆಯಲ್ಲ ಎಕ್ಸ್ಟ್ರಾ ಫ್ಯಾಬ್ರಿಕ್ಕು, ಇದನ್ನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಕಟ್ಟಿಂಗ್ ಮಾಡಿಕೊಂಡು ಇಲ್ಲಿ ಚಿಕ್ಕದಾಗಿ ಕಟ್ಕೊಡೋಣ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಕಟ್ಕೊಡ್ಲೇಬೇಕು. ಇದನ್ನು ಕಟ್ಕೊಡ್ದೇ ನೀವೇನಾದರೂ ಡೈರೆಕ್ಟಾಗಿ ಫೋಲ್ಡಿಂಗ್ ಮಾಡೋಕ್ಕೋಯ್ತು ಅಂದರೆ ರಿಂಕಲ್ಸ್ ಬಂದುಬಿಡುತ್ತೆ, ಫಿನಿಶಿಂಗ್ ಸರಿ ಬರೋಲ್ಲ. ನೆನಪಿರಲಿ, ಚಿಕ್ಕದಾಗಿ ಕೊಡಿ, ಜಾಸ್ತಿ ಡೀಪ್ ಕಟ್ಕೊಡೋಕೆ ಹೋಗಬೇಡಿ, ಹೊಲಿಗೆ ಎಲ್ಲ ಕಟ್ಟಾಗೋಂಗೆ ಕೊಡೋಕೆ ಹೋಗಬೇಡಿ, ಸ್ವಲ್ಪ ಸಿಂಪಲಾಗಿ ಕೊಡಿ ನೋಡಿ. ಈ ರೀತಿ ಒಳಗಡೆ ಸೈಡಿಗೆ ಡೈರೆಕ್ಟಾಗಿ ಹೀಗೆ ಫೋಲ್ಡಿಂಗ್ ಮಾಡ್ಕೊಬಿಡಿ. ಅಂದರೆ ಇವಾಗ ನೋಡಿ, ಈ ಡಿಸೈನ್ ಇದು ಮೇಲ್ಗಡೆ ಸೈಡ್ ಬಂತು. ನೀವು ಯೋಚನೆ ಮಾಡಿರ್ಬೋದು ಕ್ಯಾನ್ವಾಸ್ ಒಳಗಡೆ ಸೈಡ್ ಹೋಗಬೇಕು ಅಂತ. ನಾನು ಮೊದಲೇ ಹೇಳಿದ್ದೆ ನಾನು ಡಿಸೈನ್ ಕೊಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿ ಚಿಕ್ಕದಾಗಿ ನಾನು ಇಲ್ಲಿ ಕೊಟ್ಟಿದ್ದೀನಿ, ವೇಸ್ಟೇಜ್ ಅದು ಕಟ್ಟಿಂಗ್ ಮಾಡ್ಕೋಬೇಕು ನೋಡಿ. ಇಲ್ಲಿ ಮತ್ತೊಂದು ಹೊಲಿಗೆ ಹಾಕಿ ತುದೀಲಿ, ಆದಷ್ಟು ತುದೀಲಿ ನೀವು ಮತ್ತೊಂದು ಹೊಲಿಗೆ ಹಾಕಬೇಕು ಇಲ್ಲಿ. ಇವಾಗ ಏನಾಗುತ್ತೆ, ನೀಟಾಗಿ ಕೂರುತ್ತೆ ಇದು, ಯಾವುದೇ ರೀತಿ ರಿಂಕಲ್ಸು ಬರಲ್ಲ, ಏನಿಲ್ಲ, ತುಂಬ ನೀಟಾಗಿ ಕೂರುತ್ತೆ ನೋಡಿ. ಕಂಪ್ಲೀಟ್ ಆಯಿತು ಇಷ್ಟು. ಇವಾಗ ನಾನಿಲ್ಲಿ ನೋಡಿ, ಇಲ್ಲಿ ಮಣಿ ಲೇಸ್ ಬರುತ್ತೆ. ಆ ಮಣಿ ಲೇಸ್ನ ಹೀಗೆ ಒಳಗಡೆ ಸೈಡು, ಅದ್ರ ಲೇಸ್ ಉಂಟಲ್ಲ ಅದನ್ನು ಒಳಗಡೆ ಸೈಡ್ ಕೊಟ್ಬಿಟ್ಟು ಮೇಲ್ಗಡೆ ಸೈಡು ಓನ್ಲಿ ಮಣಿ ಮಾತ್ರ ಕಾಣಿಸುತ್ತೆ ನೋಡಿ. ಇಲ್ಲಿ ನನ್ನಲ್ಲಿ ಫೂಟ್ ಉಂಟಲ್ಲ ಅದನ್ನು ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ನೋಡಿ. ಹೀಗೆ ಲೇಸ್ನ ಒಳಗಡೆ ಸೈಡ್ ಕೊಡಿ, ಮಣಿ ಮಾತ್ರ ಕಾಣಿಸ್ಬೇಕು. ಆ ರೀತಿ ನೀವು ಹೀಗೆ ಸ್ಟಿಚಿಂಗ್ ಮಾಡ್ತಾ ಹೋಗಬೇಕು. ಅಕಸ್ಮಾತ್ ಏನಾದರೂ ನೀವು ಮಣಿ ಲೇಸ್ ಆ್ಯಡ್ ಮಾಡಲ್ಲ ಅಂತ ಅಂದರೆ ನಾರ್ಮಲ್ ಲೇಸು ಕೂಡ ನೀವು ಹೀಗೆ ಇದನ್ನು ಸ್ಟಿಚಿಂಗ್ ಮಾಡ್ಕೋಬೇಕು. ನಾರ್ಮಲ್ ಲೇಸು ಮೇಲ್ಗಡೆ ಸೈಡು ಆ್ಯಡ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡ್ಕೋಬೋದು. ಈ ಕ್ಯಾನ್ವಾಸ್ ಯೂಸ್ ಮಾಡಿ ನೀವು ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡೋದ್ರಿಂದ ಬ್ಲೌಸ್ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಅದು ಡಿಸೈನು ಕೂಡ ತುಂಬ ನೀಟಾಗಿ ಬರುತ್ತೆ, ಪ್ರಾಪರಾಗಿ ಬರುತ್ತೆ. ತುಂಬ ಬಿಗಿನರ್ಸಿಗೂ ಕೂಡ ತುಂಬ ಈಸಿ ಆಗುತ್ತೆ, ಏಕೆಂದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತಲ್ವ, ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದರಿಂದ ಕ್ಯಾನ್ವಾಸ್ ಯೂಸ್ ಮಾಡಿ ಆದಷ್ಟು ಡಿಸೈನ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಈ ಥರ ಒಂದು ಡಿಸೈನ್ನ ಕ್ಯಾನ್ವಾಸ್ ಯೂಸ್ ಮಾಡಿ ಸ್ಟಿಚಿಂಗ್ ಮಾಡಿ ನೋಡಿ. ಇಷ್ಟು ಆಯಿತು. ಇವಾಗ ಇದನ್ನು ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಕಟ್ಟಿಂಗ್ ಮಾಡ್ಕೊಂಡ ನಂತರ ಇಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಬರುತ್ತೆ ನೋಡಿ, ಅದನ್ನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ಕೊಬಿಡ್ಬೇಕು ನೋಡಿ. ಇವಾಗ ನಾನು ಇಲ್ಲಿ ಪೈಪಿಂಗು ಕೂಡ ಕೊಡ್ತಾಯಿದ್ದೀನಿ. ಇಲ್ಲಿ ಒಳಗಡೆ ಸೈಡು ಈ ರೀತಿ, ಇದು ರೆಡಿಮೇಡ್ ಪೈಪಿಂಗ್ನ ತೊಗೊಂಡಿರೋದು, ನಾನು ಕ್ರಿಯೇಟ್ ಮಾಡಿಲ್ಲ. ಇದನ್ನು ಮಾರ್ಕೆಟಲ್ಲಿ ಸಿಗುತ್ತೆ ನೋಡಿ, ಆ ರೀತಿ ಒಂದು ಪೈಪಿಂಗು. ಇದು ಕೂಡ ಸಿಂಗಲ್ ಫುಟ್ಟಲ್ಲೇ ನೀವು ಕೊಡಬೇಕಾಗುತ್ತೆ. ಫುಟ್ನ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಅದು ಸಿಂಗಲ್ ಫುಟ್ ಯಾವ ರೀತಿ ಯೂಸ್ ಮಾಡೋದು ಅದನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಚಾನಲಲ್ಲಿ. ನೋಡಿಲ್ಲ ಅಂತ ಅಂದರೆ ನೀವು ನೋಡ್ಬೋದು, ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಎರಡರಲ್ಲೂ ಇದೆ ನೋಡಿ. ಹೀಗೆ ಪೈಪಿಂಗ್ ಕೊಡಬೇಕು. ಪೈಪಿಂಗ್ ಕೊಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸ್ವಲ್ಪ ಲುಕ್ಕು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸ್ದು. ಏಕೆಂದರೆ ಜಾಸ್ತಿ ಲೇಸ್ ಇರಲ್ಲ, ಸಿಂಪಲಾಗಿರುತ್ತೆ, ಲೇಟೆಸ್ಟಾಗಿ ಕಾಣಿಸುತ್ತೆ. ಇದು ಮಾರ್ಕೆಟಲ್ಲಿ ಸಿಗುವಂಥ ನಾನಿಲ್ಲಿ ಗೋಲ್ಡನ್ ಪೈಪಿಂಗ್ನ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದಾದ ನಂತರ ನೋಡಿ, ಇಷ್ಟು ಕಂಪ್ಲೀಟ್ ಆಯಿತು. ಇವಾಗ ನಾನಿಲ್ಲಿ ಇನ್ನೊಂದು ಸ್ವಲ್ಪ ಇದನ್ನು ಗ್ರ್ಯಾಂಡಾಗಿ ಕಾಣಿಸ್ಬೇಕಿದು, ಅದಕ್ಕೋಸ್ಕರ ನಾನಿಲ್ಲಿ ಗ್ರೀನ್ ಮತ್ತು ಗೋಲ್ಡನ್ ಲೇಸ್ನ ಇಲ್ಲಿ ಸೆಂಟರಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಮಣಿ ಲೇಸ್ ಉಂಟು ನೋಡಿ, ಮಣಿ ಲೇಸು ಮತ್ತು ಪೈಪಿಂಗು ಎರಡರ ಮಧ್ಯದಲ್ಲಿ ನಾನು ಇಲ್ಲಿ ಈ ಒಂದು ಗ್ರೀನ್ ಮತ್ತು ಗೋಲ್ಡನ್ ಎರಡು ಮಿಕ್ಸ್ ಇರುವಂಥ ಲೇಸ್ನ ನಾನು ಇಲ್ಲಿ ಮಧ್ಯದಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಕ್ಯಾನ್ವಾಸ್ ಹಾಕಿ ಯೂಸ್ ಮಾಡಿರುವಂಥ ಬ್ಲೌಸ್ ಡಿಸೈನ್ ಆದ್ರೂ ಇದು ನೋಡಿ ಲೇಸ್ ವರ್ಕ್ ಬ್ಲೌಸ್ ಡಿಸೈನ್ ಅಂತಲೂ ಕೂಡ ನೀವು ಹೇಳ್ಕೊಬೋದು. ಈ ಲೇಸ್ ವರ್ಕ್ ಬ್ಲೌಸಿನ ನಾನು ಇಲ್ಲಿ ಕ್ಯಾನ್ವಾಸ್ ಹಾಕ್ಬಿಟ್ಟು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಈ ಒಂದು ನೆನಪಿರಲಿ, ಈ ಒಂದು ಡಿಸೈನ ನೀವು ಸ್ಟಿಚಿಂಗ್ ಮಾಡಬೇಕು ಅಂದರೆ ಕ್ಯಾನ್ವಾಸ್ ಇಲ್ದೇ ಸ್ಟಿಚಿಂಗ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಮಣಿ ಲೇಸ್ನ ಕೂರ್ಸೋಕ್ಕಾಗಲ್ಲ. ಅದು ಮಣಿ ಲೇಸ್ ಕೂರಿಸ್ತೀವಿ ಅಂತ ಅಂದರೆ ಈ ಮೆಥಡಲ್ಲೇ ಕೂರಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ನೋಡಿ, ಇದು ಕಂಪ್ಲೀಟ್ ಆಯಿತು.
ನಾವು ಲೇಸ್ಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಎರಡು ಕಡೆ ಲೇಸ್ಗೆ ನಾನು ಸ್ಟಿಚಿಂಗ್ ಮಾಡ್ಕೋತೀನಿ ನೋಡಿ. ತುಂಬ ಈಸಿ ಮೆಥಡೆಲ್ಲ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಆದರೂ ಇದು ಸ್ಟಿಚಿಂಗ್ ಮಾಡೋದಕ್ಕೂ ತುಂಬ ಈಸಿ, ಬಟ್ ನೋಡೋದಕ್ಕೂ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಒಂದು ಡಿಸೈನು. ಬಿಗಿನರ್ಸು ಕೂಡ ನೀವು ಇವಾಗ ತಾನೇ ಕಲಿತಾ ಇದ್ದೀರಿ ಅಂತ ಹೇಳ್ತೀರ, ತುಂಬ ಜನ ಹೇಳ್ತಾರೆ ಡಿಸೈನ್ ಕಲಿಬೇಕು ನಮಗೆ ಸರಿ ಬರಲ್ಲ ಅಂತ ಅಂದ್ಬಿಟ್ಟು. ಆ ಒಂದು ಬಿಗಿನರ್ಸು ಕೂಡ ಈ ಥರ ಒಂದು ಸಿಂಪಲ್ ಆಗಿರುವಂಥ ಡಿಸೈನ್ಸ್ನ ನೀವು ಸ್ಟಿಚಿಂಗ್ ಮಾಡ್ತಾ ಹೋಗಿ, ಖಂಡಿತ ತುಂಬ ಬೇಗ ಕಲಿತೀರಾ. ಡೈರೆಕ್ಟಾಗಿ ನೀವೇನಾದರೂ ಹಾರ್ಡಾಗಿರೋ ಡಿಸೈನ್ನ ಸ್ಟಿಚಿಂಗ್ ಮಾಡೋಕ್ಕೆ ಹೋಯ್ತು ಅಂದರೆ ಸರಿ ಬರಲ್ಲ, ಆವಾಗ ನಿಮಗೂ ಒಂದು ಕಲಿಯೋದಕ್ಕೆ ಮನಸ್ಸು ಆಗಲ್ಲ. ಈ ರೀತಿ ಸಿಂಪಲಾಗಿರೋ ಡಿಸೈನ ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ನಿಮಗೂ ಖುಷಿ ಆಗುತ್ತೆ ನಾನು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು, ಆಗ ತುಂಬ ಬೇಗ ನೀವು ಕಲಿಬೋದು. ನೋಡಿ, ಇದು ಬ್ಯಾಕ್ ಸೈಡ್ ಟಕ್ಸ್, ಇದು ನಿಮ್ಮ ಒಂದು ಬ್ಲೌಸ್ ಅಳತೆ ಕೊಡ್ಕೋಬೋದು. ಇದನ್ನು ಇಷ್ಟೇ ಕೊಡಬೇಕು ಅಂತ ಏನೋ ಅವಶ್ಯಕತೆ ಏನೂ ಇರಲ್ಲ. ಮತ್ತು ಕೆಳಗಡೆ ಸೈಡು ನಾನಿಲ್ಲಿ ಒಂದು ಪಟ್ಟಿ ಕೊಟ್ಟೆನ ಸ್ಟಿಚಿಂಗ್ ಮಾಡ್ತೀನಿ. ನೋಡಿ, ಇದು ಲೈನಿಂಗ್ ಪೀಸ್ ಇರುತ್ತಲ್ಲ, ಲೈನಿಂಗ್ ಪೀಸ್ನ ಉಳಿದಿರುವಂಥ ಒಂದು ಲೈನಿಂಗ್ ಪೀಸಲ್ಲಿ ಈ ರೀತಿ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. 1.2 ಇಂಚ್ ನೀವು ಪೀಸಸ್ನ ತೊಗೋಬೋದು. ತೊಗೊಂಡು ಇದನ್ನು ಒಂದು ಸೈಡು ಫೋಲ್ಡಿಂಗ್ ಮಾಡ್ಕೊಳ್ಳಿ. ಇದನ್ನು ಡೈರೆಕ್ಟಾಗಿ ಕೆಳಗಡೆ ಸೈಡು ಫೋಲ್ಡಿಂಗ್ ಮಾಡೋಕ್ಕಾಗಲ್ಲ, ಆ ರೀತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಒಂದು ನೀವು ಕ್ಯಾನ್ವಾಸ್ ಹಾಕಿ ಸ್ಟಿಚಿಂಗ್ ಮಾಡ್ತಾಯಿದ್ದೀರಾ ಅಂತಂದರೆ ಈ ಒಂದು ಮೆಥಡಲ್ಲೇ ಸ್ಟಿಚಿಂಗ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಈ ಭಾಗದಲ್ಲಿ ಕೆಳಗಡೆ ಸೈಡು ಈ ಒಂದು ಪಟ್ಟಿ ಕೊಟ್ಟು ಹೀಗೆ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಕೆಳಗಡೆ ಸೈಡು ಡೈರೆಕ್ಟಾಗಿ ನೀವು ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡ್ಬೋದು. ಈ ಪಟ್ಟಿನ ಹೆಮ್ಮಿಂಗ್ ಮಾಡುವಂಥ ಅವಶ್ಯಕತೆ ಏನಿರಲ್ಲ. ಬಟ್ ಪಟ್ಟಿ ಕೊಡೋದ್ರಿಂದ ಒಂದು ಸ್ವಲ್ಪ ಬ್ಲೌಸ್ ಫಿನಿಶಿಂಗ್ ಉಂಟಲ್ಲ, ಅದು ತುಂಬ ಚೆನ್ನಾಗಿ ಬರುತ್ತೆ. ನೀವೇ ಅಬ್ಸರ್ವ್ ಮಾಡ್ಬೋದು. ವಿತೌಟ್ ಈ ಕೆಳಗಡೆ ಪೆಟ್ಟೆ ಒಂದು ಪೀಸ್ ಕೊಡ್ತೀವಿ ನೋಡಿ, ಆ ಪೀಸ್ ವಿತೌಟ್ ಪೀಸಲ್ಲಿ ಅಕಸ್ಮಾತ್ ಪೀಸ್ ಕೊಟ್ಬಿಟ್ಟು ಸ್ಟಿಚಿಂಗ್ ಮಾಡ್ತಿರಲ್ಲ, ಎರಡು ಬ್ಲೌಸು ನೀವೇ ಅಬ್ಸರ್ವ್ ಮಾಡ್ಬೋದು. ನೋಡಿ, ಕಂಪ್ಲೀಟ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಸ್ಟಿಚಿಂಗ್ ಮಾಡೋದಕ್ಕೂ ಕೂಡ ಇದು ತುಂಬ ಈಸಿ, ಹಾಗೆ ನೋಡೋದಕ್ಕೂ ಕೂಡ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ಗೆ ವಿಸಿಟ್ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ಯಾವುದೇ ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ಆಗ ವೀಡಿಯೋನ ನೀವು ಮೊದಲು ನೋಡ್ಬೋದು.